ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಶಿಲ್ಪಾ ಮೆನನ್. ಇವತ್ತು ನಾನು ಮಾತಾಡೋದ ವಿಷಯ ಎಡಿಮಾ ಇನ್ ಪ್ರೆಗ್ನೆನ್ಸಿ, ಅಂದರೆ ಕಾಲು ಊತ ತುಂಬ ಪ್ರೆಗ್ನೆನ್ಸಿಯಲ್ಲಿ ಒಂದು ಕಾಮನ್ ವಿಷಯ. ಸೊ ಇದು ಎಷ್ಟು ಮಟ್ಟಿಗೆ ನಾರ್ಮಲು, ಯಾವಾಗ ಅಬ್ನಾರ್ಮಲ್ ಅಂತ ಹೇಳೋಣ. ಸೊ ಈ ಥರ ಎಡಿಮಾ ಇಲ್ಲಾಂದರೆ ಕಾಲು ಬಾವು ಅಂತ ಹೇಳ್ತೀವಿ ಅಲ್ವಾ, ಅದು ಯಾವ ಕಾರಣಕ್ಕೆ ಆಗುತ್ತೆ? ಫಸ್ಟ್ ಆಫ್ ಆಲ್ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ ಚೇಂಜಸ್ ಬರುತ್ತೆ. ಅವಾಗ ಏನಾಗುತ್ತೆ ಅಂದರೆ ರಕ್ತ ವಾಲ್ಯೂಮ್ ಪ್ರೆಗ್ನೆನ್ಸಿಯಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಆಗುತ್ತೆ. ಒಂದು 40-50% ಎಕ್ಸಿಸ್ಟಿಂಗ್ ವಾಲ್ಯೂಮ್ ಡಬಲ್ ಆಗುವಾಗ, ಮತ್ತು ಹಾರ್ಮೋನ್ಸ್ ಚೇಂಜಸ್ ಇರೋದಕ್ಕೆ ಇದು ವ್ಯಾಸ್ಕ್ಯುಲರ್ ಲೀಕ್ ಆಗುತ್ತೆ, ಅಂದರೆ ನಿಮ್ಮ ಬ್ಲಡ್ ವೆಸಲ್ಸಿಂದ ಹೊರಗಡೆಗೆ ಲೀಕ್ ಆಗುತ್ತೆ. ಸೊ ಥರ್ಡ್ ಸ್ಪೇಸ್ ಫ್ಲೂಯಿಡ್ ಅಂತ ಹೇಳಿ ಕಾಲು ಸುತ್ತಮುತ್ತ, ಇಲ್ಲಾಂದರೆ ಎಲ್ಲಿ ಡಿಪೆಂಡೆಂಟ್ ಏರಿಯಾಸ್ ಇರುತ್ತೋ, ನಿಂತ್ಕೊಳ್ತಾ ಇದ್ದರೆ ಕಾಲಲ್ಲಿ ಊತ ಬರುತ್ತೆ, ಇಲ್ಲಾಂದರೆ ಮಲ್ಕೊಳ್ತಾ ಇದ್ದರೆ ಬೆನ್ನಲ್ಲಿ, ಸೊಂಟ ಹಿಂದೆ ಬೋನಿ ಏರಿಯಾಸಲ್ಲಿ ಒಂದು ಸ್ವಲ್ಪ ಬಾವು ಕಾಣಿಸ್ಬೋದು. ಇನ್ನೊಂದು ಏನಂದರೆ, ಪ್ರೆಗ್ನೆನ್ಸಿಯಲ್ಲಿ ಗರ್ಭಕೋಶ ದೊಡ್ಡದಾಗ್ತಾ ಆಗ್ತಾ ಪೆಲ್ವಿಕ್ ವೇನ್ಸ್ ಮೇಲೆ ಗರ್ಭಕೋಶ ಕಂಪ್ರೆಸ್ ಆಗಿಬಿಟ್ಟು ಏನೇ ರಕ್ತ ಕಾಲಿಗೆ ಹೋಗುತ್ತೋ ಅದು ವಾಪಸ್ ಹಾರ್ಟಿಗೆ ವಾಪಸ್ ಕರೆಕ್ಟಾಗಿ ಹೋಗಲ್ಲ. ಸೊ ಒಂದು ಸ್ವಲ್ಪ ಫಿಸಿಯೋಲಾಜಿಕಲ್ ಆಗಿ ಒಂದು ಸ್ವಲ್ಪ ಕಾಲು ಬಾವು ಕಾಣಿಸೋದು ನಾರ್ಮಲೇ. ಸಂಜೆ ಹೊತ್ತು ಇಲ್ಲಾಂದರೆ ರಾತ್ರಿ ಹೊತ್ತು ಜಾಸ್ತಿ ಕಾಣಿಸೋದು, ಚೆನ್ನಾಗಿ ನಿದ್ರೆ ಮಾಡಿ ಬೆಳಗ್ಗೆ ಎದ್ದೇಳುವಾಗ ಈ ಥರ ಬಾವು ಕಾಣಲ್ದೇ ಆಗೋದು, ವ್ಯಾನಿಷ್ ಆಗೋದು, ಈ ಥರ ಇರುವಾಗ ಫಿಸಿಯೋಲಾಜಿಕಲ್ ಎಡಿಮಾ ಅಂತ ಹೇಳ್ತೀವಿ. ಪ್ರೆಗ್ನೆನ್ಸಿ ಇರುವಾಗ ಬಾವು ಬಂದಾಗ ಒಂದ್ಸರಿ ಮುಟ್ಟಿ ನೋಡೋಕೆ ಹೇಳ್ತೀವಿ ಪ್ರೆಗ್ನೆಂಟ್ ಪೇಷಂಟ್ಸಿಗೆ. ಬೋನಿ ಏರಿಯಾಸ್ ಅಂದರೆ ಆ್ಯಂಕಲ್ ಹತ್ರ ಬೋನಿ ಏರಿಯಲ್ಲಿ ಮುಟ್ಟಿದ್ರೆ, ಕೈದು ಪ್ರಿಂಟ್ ಬಂದಿದ್ರೆ ಬಾವು ಇರೋದು ಅಂತ ಹೇಳಬಹುದು. ಅದು ಸಂಜೆ ಹೊತ್ತು ಜಾಸ್ತಿ ಆಗಿ ನೆಕ್ಸ್ಟ್ ಡೇ ರೆಸ್ಟ್ ಚೆನ್ನಾಗಿ ತಗೊಂಡು ಮಾಯ ಆಗಿದ್ರೆ ಅದು ಫಿಸಿಯೋಲಾಜಿಕಲ್ ಎಡಿಮಾ ಅಂತ ಹೇಳ್ತೀವಿ. ಇಲ್ಲಾಂದರೆ ಒಂದೇ ಕಾಲಲ್ಲಿ ಸಡನ್ ಆನ್ಸೆಟ್ ಬಂತು ಅಂತ ಇದ್ದರೆ ನಾವು ಕೇರ್ಫುಲ್ ಆಗಿರಬೇಕು. ಫಿಸಿಯೋಲಾಜಿಕಲ್ ಎಡಿಮಾ ಯಾವಾಗಲೂ 2 ಕಾಲಲ್ಲೇ ಬರುತ್ತೆ, ಒಂದು ಕಾಲಲ್ಲಿ ಮಾತ್ರ ಬರಲ್ಲ. ಸೊ ಈ ಫಿಸಿಯೋಲಾಜಿಕಲ್ ಎಡಿಮಾಗೆ ಏನು ಮಾಡ್ಬೋದು ಅಂದರೆ, ಪೇಷಂಟ್ಸಿಗೆ ಹೇಳ್ತೀವಿ ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡಬಾರ್ದು, ಓಡಾಡ್ತಾ ಇರಬೇಕು. ಮತ್ತು ಕೂತ್ಕೊಂಡು ಕೆಲಸ ತುಂಬ ಹೊತ್ತು ಮಾಡಬೇಕು ಅಂತಿದ್ರೂ ಕಾಲನ್ನ ರೆಸ್ಟಲ್ಲಿ ಇಡಬೇಕು, ಅಂದರೆ ಸ್ಟೂಲ್ ಮೇಲೆ ಕಾಲು ಇಡೋಕ್ಕೆ ಹೇಳ್ತೀವಿ. ಮತ್ತು ನೈಟಲ್ಲಿ ಒಂದು ದಿಂಬು ಏನಾದರೂ ಕಾಲು ಕೆಳಗಡೆ ಇಟ್ಟಿದ್ರೂ ಬ್ಲಡ್ ಫ್ಲೋ ವಾಪಸ್ ಹಾರ್ಟಿಗೆ ಬರೋ ಥರ ಆಗುತ್ತೆ. ಸೊ ಇದರಲ್ಲಿ ಈ ಫಿಸಿಯೋಲಾಜಿಕಲ್ ಎಡಿಮಾ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಯಾವಾಗ ಪೇಷಂಟ್ಸಿಗೆ ಕೇರ್ಫುಲ್ ಆಗಿ ಇರಬೇಕು ಅಂತ ಹೇಳೋದಂದರೆ, ಸಡನ್ ಆಗಿ ಒಂದಿನ ಎಲ್ಲ ನಾರ್ಮಲ್ ಆಗಿತ್ತು, ಸಡನ್ ಆಗಿ ಮುಖ ಹೊತ್ಕೊಂಡಿದೆ, ಇಲ್ಲಾಂದರೆ ಒಂದೇ ಕಾಲಲ್ಲಿ ಸ್ವೆಲ್ಲಿಂಗ್ ಬರ್ತಾ ಇದೆ, ಆ ಕಾಲು ಕೆಂಪಾಗೋದು, ಸ್ವಲ್ಪ ಮುಟ್ಟಿದ್ರೆ ಬೆಚ್ಚಿಗಾಗೋದು, ಇಲ್ಲಾಂದರೆ 2 ಕಾಲು ಸಡನ್ ಆನ್ಸೆಟ್ ಬಾವು ಬರೋದು, ಅದು ಪಾದ ಮಾತ್ರ ಅಲ್ಲ, ಏನಾದರೂ ಮಂಡಿ ತನಕ ಬಂತು ಅಂದ್ಕೊಳ್ಳಿ, ಇಲ್ಲಾಂದರೆ ಪಾದದು ಬಂದ್ಬಿಟ್ಟು ಕಡಿಮೆ ಆಗ್ತಿಲ್ಲ, ಫಿಟ್ಟಿಂಗ್ ಟೈಪ್ ಆಫ್ ಎಡಿಮಾ ಕಾಣಿಸ್ತು, ಅದ್ರ ಜೊತೆನೇ ಬೇರೆ ಸಿಂಪ್ಟಮ್ಸು, BP ಚೆಕ್ ಮಾಡಿದ್ರೆ BP ಹೈ ಆಗೋದು, ಇಲ್ಲಾಂದರೆ ತಲೆನೋವು ಬರೋದು, ಕಣ್ಣು ಮಂಜು ಅನ್ಸೋದು, ಎದೆ ಉರಿ ಅನ್ಸೋದು, ಈ ಥರ ಏನಾದರೂ ಅನಿಸಿದ್ರೆ ಇದು ನಾರ್ಮಲ್ ಅಲ್ಲ. ಯಾಕೆಂದರೆ ಈ ಥರ ಬಾವು ಬಂದರೆ ಇದು BP ರಿಲೇಟೆಡ್ ಡಿಸೀಸಸ್. ಪ್ರೆಗ್ನೆನ್ಸಿಯಲ್ಲಿ BP ಬಂದರೆ ಪ್ರಿಯಕ್ಲಾಂಶ ಅಂತ ಹೇಳ್ತೀವಿ. ಸೊ ಈ ಥರ ಸಿಂಪ್ಟಮ್ಸ್ ಬಂದರೆ ಪ್ರೆಗ್ನೆನ್ಸಿಯಲ್ಲಿ BP ಕಾಂಪ್ಲಿಕೇಶನ್ ಆಗಿ ಕಾಣುವಂಥರ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ಏನೇ ಕಾರಣಕ್ಕೂ ಬಾವು ಬಂತು, ಮನೆಯಲ್ಲಿ ರೆಸ್ಟ್ ಮಾಡಿಬಿಟ್ಟು ಕಡಿಮೆ ಆಗ್ತಾ ಇಲ್ಲ ಅಂತ ಇದ್ರೂ ನೀವು ನಿಯರೆಸ್ಟ್ ನಿಮ್ಮ ಗೈನಕಾಲಜಿಸ್ಟಿಗೆ ಭೇಟಿಯಾಗಿ ಒಂದ್ಸರಿ BP ಮತ್ತು ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಏನೆಲ್ಲ ಸಿಂಪ್ಟಮ್ಸ್ ಇದೆ ನೋಡಿಕೊಂಡು ಟ್ರೀಟ್ಮೆಂಟ್ ಬೇಕಾ ಬೇಡವಾ ಅಂತ ಹೇಳ್ತಾರೆ. ಸೊ ಎಲ್ಲ ಹೆಣ್ಮಕ್ಳಿಗೂ ಗೊತ್ತಾಗಬೇಕು, ಪ್ರೆಗ್ನೆನ್ಸಿಯಲ್ಲಿ ಬಾವು ಕಾಣೋದು ಒಂದು ಮಟ್ಟಿಗೆ ನಾರ್ಮಲು, ಬಟ್ ಅಕಸ್ಮಾತ್ ಅದು ಕಡಿಮೆ ಆಗ್ತಾ ಇಲ್ಲ ಅಂತಿದ್ರೆ ನಿಮ್ಮ ಗೈನಕಾಲಜಿಸ್ಟಿಗೆ ಮೀಟ್ ಮಾಡಿ ನೆಗ್ಲೆಕ್ಟ್ ಮಾಡಬಾರ್ದು.